ಓಂ ಧನ್ವಂತರೇ ನಮಃ. ಜ್ಯೋತಿರ್ವೈದ್ಯ ಸೇವಾದ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇಂದು ನಾವು ಮಾತಾಡಲಿಕ್ಕೆ ಇರುವಂತಹ ವಿಚಾರ ಋತುಚರ್ಯದ ಬಗ್ಗೆ. ಋತುಚರ್ಯ ಎಂದರೆ ನಾವು ಕಾಲಕ್ಕೆ ಸರಿಯಾಗಿ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು, ನಮ್ಮ ಆಹಾರ ಕ್ರಮವನ್ನು, ನಿತ್ಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ಮಾಹಿತಿ ಕೊಡುವಂಥದ್ದು ಋತುಚರ್ಯ ಎನ್ನುವಂಥದ್ದು. ದಿನಚರ್ಯ ಮತ್ತು ಋತುಚರ್ಯ ನಮ್ಮ ಆಯುರ್ವೇದದ ದೊಡ್ಡ ಕೊಡುಗೆ. ದಿನಚರ್ಯ ಎಂದರೆ ಒಂದು ದಿನದಲ್ಲಿ ನಾವು ಯಾವ ರೀತಿ ನಮ್ಮ ಜೀವನವನ್ನು ಅಳವಡಿಸಿಕೊಂಡಿರಬೇಕು ಎನ್ನುವ ಬಗ್ಗೆ. ಋತುಚರ್ಯ ಅಂದರೆ ಋತುವಿಗೆ ಸರಿಯಾಗಿ. ಬ್ರಹ್ಮಾಂಡ ಎನ್ನುವಂಥದ್ದು ಒಂದು ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಒಂದು ಅದ್ಭುತ. ಜ್ಯೋತಿಷ್ಯ ಪ್ರಕಾರ ಸೂರ್ಯನೇ ಇದರ ಕೇಂದ್ರ. ನಮ್ಮ ಸುತ್ತಲಿನ ಪ್ರಕೃತಿಯ ನಿಯಂತ್ರಣ ಈ ಸೂರ್ಯ ಚಂದ್ರಾದಿ ನವಗ್ರಹರ ಚಲನೆ ಪ್ರಭಾವದೊಂದಿಗೆ ಹೊಂದಿಕೊಂಡೇ ಇದೆ. ಪ್ರಕೃತಿಯ ಪ್ರತಿಯೊಂದು ಬದಲಾವಣೆಯು ನಮ್ಮ ಶರೀರ ಮನಸ್ಸಿನಲ್ಲಿಯೂ ಬದಲಾವಣೆಯನ್ನು ನಿರಂತರ ಮಾಡುತ್ತಾನೇ ಇರ್ತದೆ. ನಾವು ಪ್ರಕೃತಿ ಸೃಷ್ಟಿಯ ಒಂದು ಭಾಗ ಅಲ್ವೇ. ಪಾಂಚಭೌತಿಕವಾದಂತಹ ಸೃಷ್ಟಿಯಲ್ಲಿ ಶೀತ ಉಷ್ಣಾದಿ ಗುಣಗಳು ಇವೆ. ಕಾಲ ಬದಲಾದಂತೆ ಈ ಗುಣಗಳಲ್ಲಿಯೂ ವ್ಯತ್ಯಾಸಗಳು ಉಂಟಾಗಿ ನಮ್ಮ ಶರೀರದ ಗುಣಗಳಲ್ಲಿ ಕೂಡ ವ್ಯತ್ಯಾಸವನ್ನು, ಏರುಪೇರನ್ನು ಮಾಡುತ್ತವೆ. ತತ್ಪರಿಣಾಮವಾಗಿ ಆರೋಗ್ಯದಲ್ಲಿ ಕೂಡ ಏರುಪೇರುಗಳು ಉಂಟಾಗುವಂಥದ್ದು ಸಹಜ ತಾನೇ. ಆದ್ದರಿಂದ ಆಯುರ್ವೇದದಲ್ಲಿ ಈ ಋತುಚರ್ಯ ಎಂಬ ವಿಚಾರವನ್ನು ಋಷಿಮುನಿಗಳು ತಮ್ಮ ಅನುಭವದಿಂದ ತಿಳಿದು ವಿವರಿಸಿದ್ದಾರೆ. ಸ್ವಸ್ಥ ಜೀವನಕ್ಕೆ ಈ ನಿಯಮಗಳನ್ನು ನಾವು ಅನುಸರಿಸುವಂಥದ್ದು ಅತೀ ಅಗತ್ಯ. ಭಾರತೀಯ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಒಂದು ವರ್ಷ ಅಂದರೆ ಒಂದು ಸಂವತ್ಸರಕ್ಕೆ 6 ಋತುಗಳು, ಅಂದರೆ ಉತ್ತರಾಯಣ ಮತ್ತು ದಕ್ಷಿಣಾಯನ, ಹೀಗೆ 2 ಅಯನಗಳು. ಒಂದು ವರ್ಷಕ್ಕೆ 12 ಚಂದ್ರನ ತಿಂಗಳುಗಳು, ಚಾಂದ್ರಮಾಸ ಅಂತ ಹೇಳ್ತಾರೆ. ಅದು ಯಾವುದೆಲ್ಲ? ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಆಶ್ವಯುಜ ಕಾರ್ತೀಕ ಶರದ್ ಋತು, ಮಾರ್ಗಶಿರ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು. ಹೀಗೆ 6 ಋತುಗಳು, 12 ಚಂದ್ರನ ತಿಂಗಳುಗಳು. ಆಯುರ್ವೇದದ ಬೃಹತ್ರಯಿಗಳು ಅಂತ, ಈಗ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮತ್ತು ವಾಗ್ಭಟ ಸಂಹಿತೆ ಅಂದರೆ ಅಷ್ಟಾಂಗ ಸಂಗ್ರಹ ಮತ್ತು ಅಷ್ಟಾಂಗ ಹೃದಯ, ಈ ಪುಸ್ತಕಗಳಲ್ಲಿ ಎಲ್ಲ ಈ ಋತುಚರ್ಯದ ಬಗ್ಗೆ ಸವಿವರವಾದ ಮಾಹಿತಿಗಳು ಉಂಟು. ಈಗ ಸುಶ್ರುತ ಸಂಹಿತೆಯ ಸೂತ್ರಸ್ಥಾನದ 6ನೇ ಅಧ್ಯಾಯದಲ್ಲಿ ಋತುಗಳ ವಿಭಾಗವನ್ನು ಮಾಡಿದ್ದಾರೆ. ಅದರಲ್ಲಿ ಏನು ಅಂದರೆ, ಆಯುರ್ವೇದದಲ್ಲಿ ಈ ವಾತ ಪಿತ್ತ ಕಫ ಇದರಗಳ ಈ ದೋಷಗಳ ಸಂಚಯ ಪ್ರಕೋಪ ಪ್ರಶಮನ ಅಂತ ಇದನ್ನು ಹೊಂದಿಕೊಂಡು ಇದರಲ್ಲಿ ಸಣ್ಣ ವ್ಯತ್ಯಾಸವನ್ನು ಮಾಡಿದ್ದಾರೆ. ಅದು ಹೇಗೆ ಅಂದರೆ, ಭಾದ್ರಪದ ಮತ್ತು ಆಶ್ವಿಜ ಮಾಸಗಳಿಗೆ ವರ್ಷ ಋತು, ಕಾರ್ತಿಕ ಮತ್ತು ಮಾರ್ಗಶೀರ್ಷ ಮಾಸಗಳಿಗೆ ಶರದ್ ಋತು, ಪುಷ್ಯ ಮಾಘ ಮಾಸಗಳಿಗೆ ಹೇಮಂತ ಋತು, ಫಾಲ್ಗುಣ ಚೈತ್ರ ಋತುಗಳಿಗೆ ವಸಂತ ಋತು, ವೈಶಾಖ ಜ್ಯೇಷ್ಠ ಋತುಗಳಿಗೆ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸಕ್ಕೆ ಗ್ರೀಷ್ಮ ಋತು, ಆಷಾಢ ಶ್ರಾವಣ ಮಾಸಕ್ಕೆ ಪ್ರಾವೃಟ್ ಋತು ಎಂದು ವಿಭಾಗವನ್ನು ಮಾಡಿದ್ದಾರೆ. ಇಲ್ಲಿ ಆ ಶಿಶಿರ ಋತುವಿನ ಒಂದು ಅಭಾವ ಉಂಟು, ಅಲ್ಲಿ ಪ್ರಾವೃತ್ ಎನ್ನುವಂತಹ ಒಂದು ಋತುವನ್ನು ಸೇರಿಸಿಕೊಂಡಿದ್ದಾರೆ. ಹಾಗೆ ಇದನ್ನು ಮಾಡುವಂತಹ, ತಿಳಿಯುವಂತಹ ಉದ್ದೇಶ ಏನು ಅಂದರೆ, ಯಾವ ಯಾವ ದೋಷಗಳು ಯಾವ ಯಾವ ಋತುವಿನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಎನ್ನುವಂಥದ್ದನ್ನು ತಿಳಿಯುವುದಕ್ಕಾಗಿ ಇದು ಇರುವಂಥದ್ದು. ಅದು ಏನು ಅಂದರೆ, ವರ್ಷ ಋತುವಿನಲ್ಲಿ ಪಿತ್ತದ ಸಂಚಯ ಅಂದರೆ ಪಿತ್ತ ಹೆಚ್ಚಾಗಲಿಕ್ಕೆ ಆರಂಭ ಆಗುವಂಥದ್ದು. ಅದೇ ಅದರ ಮುಂದಿನ ಶರದ್ ಋತುವಿನಲ್ಲಿ
ಪಿತ್ತದಂಶ ಪ್ರಕೋಪ ಮತ್ತು ಹೆಚ್ಚಾಗ್ತದೆ. ಸಂಚಯ ಆಗಿದ್ದಂತಹ ಪಿತ್ತ ಮತ್ತು ಹೆಚ್ಚಾಯಿತು. ಅದರ ಮುಂದಿನ ಹೇಮಂತ ಋತುವಿಗಾಗುವಾಗ ಪಿತ್ತದಂಶ ಸ್ವಲ್ಪ ಕಡಿಮೆ ಆಗಿ ಕಫ ಸಂಚಯ, ಕಫ ಹೆಚ್ಚೆಚ್ಚಾಗಲಿಕ್ಕೆ ಆರಂಭ ಆಯಿತು. ಅದರ ಮುಂದಿನ ವಸಂತ ಋತುವಿಗಾಗುವಾಗ ಕಫದಂಶ ತುಂಬ ಹೆಚ್ಚಾಯಿತು. ಅದರ ನಂತರ ಬರುವಂಥದ್ದು ಗ್ರೀಷ್ಮ ಋತು. ಆಗೇನಾಯಿತು, ಕಫದಂಶ ಸಹಜವಾಗಿಯೇ ಪ್ರಕೃತಿಯ ನಿಯಮ ಪ್ರಕಾರವೇ ಕಫದಂಶ ಕಡಿಮೆ ಆಯಿತು, ವಾತದಂಶ ಜಾಸ್ತಿ ಆಗಲಿಕ್ಕೆ ಆರಂಭ ಆಯಿತು. ಮುಂದೆ ಬರುವಂತಹ ಪ್ರಾವೃಟ್ ಋತುವಿನಲ್ಲಿ ಮಳೆ, ಶೀತ ಇತ್ಯಾದಿಗೆಲ್ಲ ಬರುವಂತಹ ಒಂದು ಆರಂಭದ ಸಮಯ ಅದು. ಆಗ ವಾತದ ಪ್ರಕೋಪ, ವಾತ ತುಂಬ ಜಾಸ್ತಿ ಆಯಿತು. ಹೀಗೆ ನೋಡಿ, ಪ್ರಕೃತಿಯಲ್ಲಿ ಒಂದೊಂದು ದೋಷಗಳು ಕೂಡ ಹೆಚ್ಚಾಗಲಿಕ್ಕೆ ಆರಂಭ ಆಗುವುದು, ಮತ್ತು ಹೆಚ್ಚಾಗುವುದು, ಆ ದೋಷ ಕಡಿಮೆ ಆಗುವುದು, ಮತ್ತೊಂದು ದೋಷ ಹೆಚ್ಚಾಗಲಿಕ್ಕೆ ಆರಂಭ ಆಗುವುದು, ಮತ್ತು ಆ ದೋಷ ಹೆಚ್ಚಾಗುವುದು. ಹೀಗೆ ಒಂದು ನಿಯಮ ಇದೆ. ಈ ಶರದೃತುವಿನಲ್ಲಿ ಪ್ರಕೋಪ ಆದಂತಹ ಪಿತ್ತವನ್ನು ವಿರೇಚನದಿಂದ, ಅಂದರೆ ಬೇದಿಗೆ ಔಷಧಿ ತಗೊಳ್ಳೋದರಿಂದ ತೆಗಿಬೇಕು ಅಂತ ಹೇಳಿದ್ದಾರೆ. ವಸಂತ ಋತುವಿನಲ್ಲಿ ಪ್ರಕೋಪಗೊಂಡಂತಹ ಕಫವನ್ನು ವಮನ ಅಂದರೆ ಒಂದು ವಾಂತಿ ಮಾಡಿಸುವಂತಹ ಪ್ರಕ್ರಿಯೆ ಪಂಚಕರ್ಮದಲ್ಲಿ ಒಂದು, ಅದರ ಮುಖಾಂತರ ತೆಗಿಬೇಕು ಅಂತಲೂ, ಪ್ರಾವೃಟ್ ಋತುವಿನಲ್ಲಿ ಬರುವಂತಹ ವಾತ ಪ್ರಕೋಪವನ್ನು ಬಸ್ತಿ ಚಿಕಿತ್ಸೆ ಎನ್ನುವಂತಹ ಒಂದು ಪಂಚಕರ್ಮದ ವಿಧಾನದಿಂದ ಆ ದೋಷವನ್ನು ಪರಿಹಾರ ಮಾಡಬೇಕು ಅಂತಲೂ ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ನಿರ್ದೇಶನ ಮಾಡಿದ್ದಾರೆ. ಈಗ ಒಂದು ಋತುವಿನಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಇದನ್ನು ನಾವು ಒಂದು ದಿವಸದಲ್ಲಿ ಕೂಡ ಗಮನಿಸಬಹುದು. ಪ್ರತಿಯೊಂದು ದಿನದಲ್ಲಿ ಕೂಡ ಪೂರ್ವಾಹ್ನ ಹೊತ್ತಿಗೆ ವಸಂತ ಋತುವಿನ ಲಕ್ಷಣಗಳಿರ್ತದೆ. ಆಗ ನಿಜವಾಗಿ ಆ ಕಫ ಪ್ರಧಾನವಾದ ಸಮಯ ಅಂತ ಅದನ್ನು ಹೇಳೋದು. ಬೆಳಗ್ಗಿನ ಹೊತ್ತಲ್ಲಿ ಸ್ವಲ್ಪ ಕಫದ ಸಮಸ್ಯೆ ಇರುವವರಿಗೆ ಬೆಳಗ್ಗಿನ ಹೊತ್ತಲ್ಲೇ ಹೆಚ್ಚಾಗುವಂಥದ್ದು. ಅದೇ ಮಧ್ಯಾಹ್ನದ ಹೊತ್ತಿಗಾಗುವಾಗ ಗ್ರೀಷ್ಮ ಋತುವಿನ ಲಕ್ಷಣ, ಒಳ್ಳೆ ಬಿಸಿಲು, ಖಾರ ಎಲ್ಲ ಒಣಗಿರುವಂಥದ್ದು, ಅದು ಮಧ್ಯಾಹ್ನದ ಹೊತ್ತಿಗೆ ಇರುವಂಥದ್ದು. ಆಗ ನಿಜವಾಗಿ ಪಿತ್ತದಂಶವೂ ಪ್ರಕೋಪ ಆಗುವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ವಾತ ಸಂಚಯ ಆಗುವಂಥದ್ದು ಮಧ್ಯಾಹ್ನದ ಹೊತ್ತಿಗೆ ಆಗುವಾಗ. ಅಪರಾಹ್ನದ ಹೊತ್ತಿಗೆ ಪ್ರಾವೃಟ್ಟಿನ ಒಂದು ವಾತ ಪ್ರಕೋಪ. ಹಾಗಾಗಿ ಅಪರಾಹ್ನ ಅಂದರೆ ಮಧ್ಯಾಹ್ನ ಮೇಲೆ ವಾತ ಪ್ರಕೋಪ, ವಾತದ ರೋಗಗಳೆಲ್ಲ ಆ ಹೊತ್ತಿಗೆ ಹೆಚ್ಚಾಗುವಂತಹ ಸಮಯ ಅದು. ಪ್ರದೋಷ ಕಾಲದಲ್ಲಿ ಅಂದರೆ ಹಗಲು ಮತ್ತು ರಾತ್ರಿ ಸೇರುವಂತಹ ಹೊತ್ತು, ಸಂಜೆ, ಆ ಹೊತ್ತಿಗೆ ಆಗುವಾಗ ವರ್ಷ ಋತುವಿನ ಲಕ್ಷಣಗಳು ಅಂದರೆ ಪಿತ್ತದ ಸಂಚಯ ಆಗಲಿಕ್ಕೆ ಶುರುವಾಗ್ತದೆ. ಅದೇ ರೀತಿ ಮಧ್ಯರಾತ್ರಿಯಲ್ಲಿ, ಅರ್ಧರಾತ್ರಿಯಲ್ಲಿ ಶರದೃತುವಿನ ಲಕ್ಷಣ, ಅಲ್ಲಿ ಪಿತ್ತ ಪ್ರಕೋಪ ಉಂಟಾಗ್ತದೆ. ಮತ್ತು ಪ್ರತ್ಯುಷಸಿ ಅಂದರೆ ಬೆಳಗಿನ ಜಾವದ ಹೊತ್ತಿಗೆ ಆಗುವಾಗ ಹೇಮಂತ ಋತುವಿನ ಲಕ್ಷಣ, ಅಲ್ಲಿ ಕಫ ಸಂಚಯ ಆಗಲಿಕ್ಕೆ ಶುರುವಾಗ್ತದೆ. ಅಂದರೆ ನಿಮಗೆ ಯಾವುದೇ ರೋಗಗಳು ಬಂದರೂ ಕೂಡ ಆ ಹೊತ್ತಿಗೆ ಅದು ಹೆಚ್ಚಾಗ್ತದೆ ಅಂತ ಆಗಿದ್ದರೆ ಆ ದೋಷದಲ್ಲಿ ಹೆಚ್ಚು ಉಂಟು ಎನ್ನುವುದನ್ನು ತಿಳ್ಕೊಳ್ಳುವಂತಹ ಒಂದು ಉಪಾಯ ಇಲ್ಲಿ ಉಂಟು. ಒಂದು ದಿವಸದಲ್ಲಿ ಕೂಡ ಹೀಗೆ ದೋಷಗಳು ಒಮ್ಮೆ ಹೆಚ್ಚಾಗುವಂಥದ್ದು, ಒಮ್ಮೆ ಕಡಿಮೆ ಆಗುವಂಥದ್ದು, ಹೀಗೆ ಆಗ್ತಾ ಇರ್ತದೆ ಪ್ರಕೃತಿಯ ಒಂದು ವ್ಯವಸ್ಥೆಯಲ್ಲಿ. ಹಾಗೆಯೇ ನಾವೇನು ಮಾಡಬೇಕು ಅಂದರೆ, ವರ್ಷ ಋತುವಿನಲ್ಲಿ ಪಿತ್ತ ಶಮನಕ್ಕೆ ಆಗುವಂತಹ ಚಿಕಿತ್ಸೆಯನ್ನು, ಶರದೃತುವಿನಲ್ಲಿ ಪಿತ್ತದಂಶವನ್ನು ತೆಗೆಯುವಂತಹ ಚಿಕಿತ್ಸೆಯನ್ನು ಅಂದರೆ ವಿರೇಚನ ಚಿಕಿತ್ಸೆಯನ್ನು, ಹೇಮಂತ ಋತುವಿನಲ್ಲಿ ಕಫದ ಅಂಶ ಹೆಚ್ಚಾಗದ ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು, ವಸಂತ ಋತುವಿನಲ್ಲಿ ಕಫದಂಶವನ್ನು ತೆಗಿಲಿಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನು, ವಾಂತಿ ಮಾಡಿಸುವಂಥದ್ದು ಇತ್ಯಾದಿ ಎಲ್ಲ ಮಾಡಿಕೊಳ್ಳಲಿಕ್ಕೆ ಶ್ರೇಷ್ಠ. ಅದೇ ರೀತಿ ಗ್ರೀಷ್ಮ ಋತುವಿನಲ್ಲಿ ವಾತದ ಅಂಶವನ್ನು ಶಮನ ಮಾಡಲಿಕ್ಕೆ ಬೇಕಾದಂತಹ ನಮ್ಮ ಜೀವನ ಶೈಲಿಗಳು. ಅದೇ ರೀತಿ ಪ್ರಾವೃಟ್ ಋತುವಿನಲ್ಲಿ ಬಸ್ತಿ ಚಿಕಿತ್ಸೆಯಂತಹ ವಾತವನ್ನು ತೆಗೆಯುವಂತಹ ಚಿಕಿತ್ಸೆಗಳನ್ನು ಮಾಡಬೇಕು ಅಂತ ಹೇಳೋದನ್ನು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಿರ್ದೇಶಿಸಿದ್ದಾರೆ. ಹೀಗೆ ಜೀವನ ಕ್ರಮಗಳನ್ನು ನಾವು ಈ ಋತುವಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ಋತುವಿಗೆ ಸರಿಯಾಗಿ ನಮ್ಮ ಜೀವನ ಕ್ರಮ, ಆಹಾರ ಕ್ರಮಗಳನ್ನು ನಾವು ಅನುಸರಿಸಿದರೆ ಆರೋಗ್ಯಕ್ಕೆ ಅದು ಪೂರಕ ಆಗ್ತದೆ. ಕಾಲೋಹಿ ಭಗವಾನ್ ಎಂತ ಹೇಳುವಂತಹ ಒಂದು ಮಾತಿದೆ. ಕಾಲಚಕ್ರ ಎಲ್ಲವನ್ನು ನಿಯಂತ್ರಿಸ್ತದೆ. ಲೋಕದ ಸೃಷ್ಟಿ, ಸ್ಥಿತಿ, ನಾಶ ಎಲ್ಲಕ್ಕೂ ಈ ಕಾಲವೇ ಕಾರಣ. ಎಲ್ಲರ ಸುಖ ದುಃಖಕ್ಕೆ ಕೂಡ ಈ ಕಾಲವೇ ಕಾರಣ. ಆದ್ದರಿಂದ ಕಾಲವೇ ದೇವರು, ಅವನಿಂದಲೇ ನಮ್ಮ ಅಸ್ತಿತ್ವ ಇರುವಂಥದ್ದು. ಅಂತಹ ಶಕ್ತಿಗೆ ನಾವು ಯಾವತ್ತೂ ತಲೆಬಾಗಲೇಬೇಕು. ಹೀಗೆ ಋತುಚರ್ಯದ ಬಗ್ಗೆ ಒಂದು ಸೂಕ್ಷ್ಮವಾದಂತಹ ಮಾಹಿತಿಯನ್ನು ಈಗ ನಾನು ನಿಮ್ಮ
ಎದುರಿಗೆ ಈಗ ಹೇಳಿದ್ದೇನೆ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳುವ, ತಿಳ್ಕೊಳ್ಳುವಂತಹ ಒಂದು ಆಸಕ್ತಿಯನ್ನು ರೂಢಿಸಿಕೊಳ್ಳುವ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಯುರ್ವೇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ. ನಮ್ಮ ಜೀವನದಲ್ಲಿ ಇದೆಲ್ಲ ಪ್ರಾಥಮಿಕವಾಗಿ ಗೊತ್ತಿರಬೇಕಾದಂತಹ ಆರೋಗ್ಯದ ಒಂದೊಂದು ಮಾಹಿತಿಗಳು. ಇದನ್ನು ತಿಳ್ಕೊಳ್ಳುವ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.